ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನು ಒಂದು ಅರ್ಧ ಗಂಟೆ ಪುರಾಣದ ಚಿಂತನೆಯನ್ನು ಮಾಡಿ ತೊಟ್ಟಿಲ ಸಮಾರಂಭಕ್ಕೆ ನಾವು ನೀವುಗಳೆಲ್ಲ ಬರೋಣ. ಯಾವಾಗ ಕಾಶಿಬಾಯಿ ಅವರಿಗೆ ಗಂಡು ಮಗುವಾಗ್ಯಾದ, ಆ ಗಂಡು ಮಗುವಾಗಿದ್ದರಿಂದ ಇಡೀ ಮಿರಗಿಯ ಗ್ರಾಮಕ್ಕನ ಆನಂದ ರೀತಿಯೊಳಗ ಇಡೀ ಮಿರಗಿಯ ಗ್ರಾಮದ ಎಲ್ಲರ ಬಾಯಾಗ ಈ ಕಾಶಿಬಾಯಿಗೆ ಗಂಡು ಹುಟ್ಟಿದ ಸುದ್ದಿನ ಮಾತಾಡಕತ್ತೆ. ಇದ್ರಾಗ ಒಂದು ಮಾತು ನೆನಪಿಡ್ರಿ, ಮಿರಿಗ್ಯಾಗ ಎಲ್ಲರ ಬಾಯಾಗ ಕಾಶಿಬಾಯಿ ಮಾತುಗಳೇ ಹುಟ್ಟಿದ ಗಂಡು ಮಗುವಿನ ಮಾತಾಡ್ತಾರ ಅಂದ್ರ ಕಾಶಿಬಾಯಿ ಎಲ್ಲರ ಬಾಯಾಗ ಅದಾಳ, ಹಲ್ಲಾಗಿಲ್ಲ ಅಂತ ನಮ್ಗೆ ಕಾಣ್ತೀವಿ. ನಾವು ನೋಡಿ, ಪುರಾಣಗಳಲ್ಲಿ ಇದೆಲ್ಲ ಕಲಿಬೇಕು. ನಾವು ಮನುಷ್ಯ ಎಲ್ಲರ ಬಾಯಾಗಿರ್ಬೇಕು, ಇದು ಲೋಕಾರೂಢಿ ಮಾತ ಇದು. ಆದರೆ ಎಲ್ಲೇ ಮನುಷ್ಯ ಹಲ್ಲಾಗದಾನ ಅದು ಜೀವನ ಅಲ್ಲ. ಇಲ್ಲಿ ನೋಡಿ, ಎಲ್ಲರ ಬಾಯಾಗನ ಕಾಶಿಬಾಯಿಗೆ ಗಂಡು ಹುಟ್ಟಿದ ಮಾತ ಏನ ಆನಂದ ಆನಂದ ಆನಂದವೇ ಎಲ್ಲರಿಗೆ. ಭಗವಂತ ಕೊಡಾಕತ್ತನ ಅಂದ್ರ ಹ್ಯಾಂಗ ಕೊಡ್ತಾನೆ ನಮಗ್ ಗೊತ್ತಾಗಲ್ಲ. ಸಿದ್ಧಲಿಂಗ ಮಹಾರಾಜ ಕೊಡಾಕತ್ತನ ಅಂದ್ರ ಯಾವ ಮುಖವಾಗಿ ನಮಗ್ ಕೊಟ್ಟಿರ್ತಾನೆ ಗೊತ್ತಾಗಲ್ಲ. ಭಗವಾನ್ ದೇತಾ ಹೈ ತೋ ಚಪ್ಪರ್ ಪಾಡ್ಕೆ ದೇತಾ ಹೈ. ದೇವರ ಕೊಡಾಕ ಮನಸ್ಸು ಮಾಡದನ ಅಂದ್ರ ನಾವು ಒಲ್ಲೆ 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 ಅಂದ್ರನ ಬೆಳಕಿಂಡಿ ಅಂದ 5 ಸುರುತಾನಂತ. ಭಗವಾನ್ ದೇತಾ ಆಯ್ತ ಚಪ್ಪರ್ ಪಾಡ್ಕೆ ದೇತಾ ಹೈ. ಇನ್ನೇನಾರ ದೇವರ ನಮ್ಮಲ್ಲಿದು ತಗೊಂಡು ಹೋಗ್ಬೇಕು ಅಂತ ಮನಸ್ಸು ಮಾಡದನ ಅಂದ್ರ, ನಮ್ಮಲ್ಲಿ ಏನಾರ ತಗೊಂಡು ಹೋಗ್ಬೇಕು ಅಂತ ಭಗವಂತ ಮನಸ್ಸು ಮಾಡಿದರೆ ಹೆಂಗ ಆಗ್ತದ ಅಂದ್ರ, ನೀ ಕೋಣಿಯಾಗ ಕೀಲಿ ಹಾಕಿಡ ನಿನ್ನ ಏನು ಮಾಡಿದ್ರನ ನಿನ್ನ ಚರ್ಮ ಹರಿದು ಭಗವಂತ ತಗೊಂಡು ಹೋಗ್ತಾನಂತ. ವಾಲ್ಯ ಅಂದ್ರ ಬೆಳಕಿಂಡಿ ಅಂದು ಹಾಕ್ತಾನ, ಒಯ್ಬೇಕು ಅಂದ್ರ ನಿನ್ನ ಚರ್ಮ ಹರಿದು ತಗೊಂಡು ಹೋಗ್ತಾನಂತ. ಕಾರಣ ಆ ಭಗವಂತನ ಕೃಪೆ ಯಾವಾಗ ಗಳಿಗ್ಯಾಗ ಹೆಂಗ ಆಗ್ತದೋ ಗೊತ್ತಿಲ್ಲ ನಮಗ. ಅದಕ್ಕೆ ಇಲ್ಲಿ ನೋಡಿ, ಆ ತಾಯಿ ಜಟ್ಟಿಂಗರಾಯನಲ್ಲಿ ಒಂದನ್ನ ಕೇಳ್ಯಾಳ. ಏನು ಕೇಳ್ಯಾಳ? ನನ್ನ ಮಗ ಎಂಥವಿರಬೇಕು ಅಂದ್ರ ಮನಿ ಬೆಳಗಬೇಕ, ಮನ ಬೆಳಗಬೇಕ, ಜಗವೇ ಬೆಳಗವ, ಮಗನನ್ನು ಕರುಣಿಸು ಅಂತ ಕೇಳ್ಯಾಳ. ಸಾಮಾನ್ಯ ಮಗನನ್ನು ಕೇಳಿಲ್ಲ ತಾಯಿ, ಕೇಳಬೇಕ್ರಿ ಭಗವಂತನಿಗೆ ಇಂಥ ಮಕ್ಕಳೂ ಇರಬೇಕ, ಇಂಥ ತಾಯಿನೂ ಇರಬೇಕು ನಮಗ. ಆ ತಾಯಿ ಕೇಳಿದಂಥ ತಾಯಿಗಳು ನಮಗೆ ಬೇಕಾಗ್ಯಾವ, ಎಲ್ಲ ಲಿಂಗನಂಥ ಮಕ್ಕಳನ್ನು ನಮಗೆ ಬೇಕಾಗ್ಯಾವ. ಇಂಥ ತಾಯಿ ಇಂಥ ಮಕ್ಕಳಿದ್ರ ಈ ನಾಡ ದೇಶ ಧರ್ಮ ಏನಾದರೂ ಉಳಿಲಿಕ್ಕೆ ಸಾಧ್ಯತೆ ಅದ. ಏನು ಕೇಳಬೇಡ್ರಿ, ತಾಯಿ ಅಂದ್ರೆ ಹ್ಯಾಂಗಿರ್ಬೇಕ, ಮಗ ಅಂದ್ರೆ ಹ್ಯಾಂಗಿರ್ಬೇಕು ಹೇಳಿದೆಲ್ಲ. ನೀವೆಲ್ಲ ಬಾಲಗಂಗಾಧರನಾಥ ತಿಲಕರ ಹೆಸರು ಕೇಳಿರ್ಬೇಕು. ಬಾಲಗಂಗಾಧರನಾಥ ತಿಲಕರಿಗೆ 8 ವರ್ಷದ ಹುಡುಗ. ಅವರ ತಾಯಿ ಮಗನ 2 ಕೈಯೊಳಗ, ಆ ಮಗುವಿನ 2 ಕೈಯೊಳಗ ಬಂಗಾರ ಕಡೆ ಹಾಕಿ ಬಿಟ್ಟಾಳ. ಬಂಗಾರ ಕಡೆ ಹಾಕ್ಯಾಳ. ಆ ಬಾಲಗಂಗಾಧರನಾಥ ತಿಲಕ ಆಡಾಕ್ ಹೋಗಿದ್ದ. ಆಡಿ ಮರಳಿ ಮನೆಗೆ ಬರಾಕತ್ಯಾನ.
ಆಡಿ ಮರಳಿ ಮನೆಗೆ ಬರುವಾಗ ಆ ಬಾಲಗಂಗಾಧರನಾಥನ ಕಣ್ಣಿಗೆ ಆ ಓಣಿ ಒಳಗ ಒಬ್ಬ ತಾಯಿ ಮನೆ ಮುಂದೆ ಕುತ್ಕೊಂಡ ಒಂದ ಸಮನೆ ಅಳ್ಳಾಕತ್ತೀಳು. ಆ 8 ವರ್ಷದ ಮಗ ಅಳುವ ತಾಯಿಯನ್ನು ನೋಡದ. ಆ ಅಳುವ ತಾಯಿಯನ್ನು ನೋಡಿ ಆ ತಾಯಿಯ ಸಮೀಪವಾಗಿ ಹೋಗ್ತಾನೆ. ನೋಡ್ರಿ, 80 ವರ್ಷ ಆಗಿರ್ತದೆ ನಮಗ, ಇನ್ನೊಬ್ಬರ ಕಣ್ಣೀರ ಕಂಡ್ರ ವರ್ಷ ಗುಣನೇ ನಮಗ ಬಂದಿರಲಿಲ್ಲ. 8 ವರ್ಷದ ಬಾಲಕ ಆ ತಾಯಿ ಹತ್ರ ಹೋಗಿ ಕೇಳ್ತಾನ, ಯವ ಯಾಕೆ ಕಳ್ಳಾಕತ್ತೀರಿ, ಯಾಕೆ ಕಳ್ಳಾಕತ್ತಿ? ಅಪ್ಪ ಮಗನ ಏನು ಮಾಡಲಿ, ಇನ್ನು ತಿಂಗಳದೊಳಗ ನನ್ನ ಮಗನ ಮದುವೆ ಅದ, ನನ್ನ ಮಗನ ಮದುವೆ ಅದ, ನನ್ನ ಮಗಳ ಮದುವೆ ಮಾಡ್ಬೇಕಂತೀನಿ, ಎಲ್ಲಿ ಸಾಲ ಸೂಲ ಸಿಗಲ್ಲಾಗ್ಯದ, ಹ್ಯಾಂಗ ಮಾಡಲಿ ಅಂತ ಅಳ್ಳಾಕತ್ತೀನಿ ಅಂದಳು ಆ ಹೆಣ್ಮಗಳು. ಯಾವಾಗ ಈ ಮಾತ ಬಾಲಗಂಗಾಧರನಾಥಗ ಅಂದಳ, ಆ 8 ವರ್ಷದ ಹುಡುಗ ಅವನ ಕೈಯಾಗೇನ ಬಂಗಾರ ಕಡೆ ಇತ್ತು. ಒಂದು ಕೈಯೊಳಗಿನ ಬಂಗಾರ ಕಡೆಯನ ತಾಯಿ ಉಡ್ಯಾದಾಗ ಹಾಕಿ, ಯವ ಇದನ್ನ ಮಾರಿ ನಿನ್ನ ಮಗಳ ಮದುವೆ ಮಾಡಂತ ಹೇಳದ. ಇನ್ನು ಇದು ಕಥೆ ಮುಂದದ ಕೇಳ್ರ ಹೇಳದ. ಯಾವಾಗ ಇಟ್ಟು ಹೇಳದ, ಮನೆಗೆ ಬಂದ ತಾಯಿ ಕೇಳದಳು. ಏನು ಕೇಳ್ದಳ? ಆ ಬಂಗಾರಕ್ಕ 2 ಕೈಯಾಗ ಬಂಗಾರ ಕಡೆ ಹಾಕ್ಯಾಳ. ಬರಾಗ ಹೋಗಾಗ 2 ಅದಾವ, ಬಂದ ಮೇಲೆ ಒಂದೇ ಇತ್ತ. ಅವಾಗ ಕೈಯಾಗ ಒಂದೇ ಕಡೆ ಅದಲ್ಲ, ಯಾಕ ಅಂತ ಕೇಳದಳು. ಅವಾಗ ಅವ ಹೇಳ್ದ, ಅಲ್ಲಿ ಬಡವ ಹೆಣ್ಮಗಳು ಅಳ್ಳಾಕತ್ತೇಳ, ಮಗಳ ಮದುವೆ ಅಂದಳು, ಅದಕ್ಕೆ ಅದಕ್ಕೆ ಕೊಟ್ಟು ಬಂದೀನಿ ಅಂತ ಹೇಳದ. ಅವಾಗ ತಾಯಿ ಇದು ಈ ಮಾತು ಕೇಳದಗಳಿಗೆ ಮಗನಿಗೊಂದು ಜೋರಾಗಿ ಕಪಾಳಕ್ಕೆ ಒಂದು ಏಟು ಹೊಡೆದಳು. ಅವಾಗ 8 ವರ್ಷದ ಹುಡುಗ ಅವು ಕೇಳ್ತಾನ, ಯವ ನನಗೆ ಯಾಕೆ ಹೊಡಿತೀರಿ ನೀ ನನಗೇನು ಹೇಳಿದ್ದೆ? ಕಷ್ಟದಾಗಿದ್ದರ ಸಹಾಯ ಮಾಡು ಅಂದಿದಿ, ಕಣ್ಣೀರಿದ್ರ ವರ್ಷ ಬಾ ಅಂದಿದಿ, ಏನು ಸಹಾಯ ಮಾಡು ಅಂದಿದಿ, ನಾ ಬಂಗಾರದ ಕಡೆ ಕೊಟ್ಟು ಬಂದೇನಿ, ನನಗೆ ಯಾಕೆ ಕಪಾಳಕ್ಕೆ ಹೊಡೆದಿ ಅಂದಳು. ಅವಾಗ ತಾಯಿ ಅಂತಾಳ, ಲೇ ತಮ್ಮ, ಏ ಮಗನ, ನಿನಗ ಬಂಗಾರ ಕಡೆ ಯಾಕೆ ಕೊಟ್ಟು ಬಂದಿದಿ ಅಂತ ನಾ ಹೊಡೆದಿಲ್ಲ. ನಿನಗ ನಾ ಯಾಕೆ ಹೊಡೆದನಿ ಅಂದ್ರ, ಮಗಳ ಮದುವೆ ಅಂತಾರ, ಬಡವರು ಅಂತಾರ, ಒಂದೇ ಯಾಕೆ ಕೊಟ್ಟು ಬಂದಿದಿ, ಇದೊಂದು ಯಾಕೆ ಕೊಟ್ಟು ಬಂದಿಲ್ಲ ಅಂತ ಹೊಡೆದೀನಿ ಅಂದಳು ತಾಯಿ. ನಮಗ ಇಂಥ ಮಕ್ಕಳು ಬೇಕಾಗ್ಯಾವ, ಇಂಥ ತಾಯಿ ಬೇಕಾಗ್ಯಾವ. ಈಗ ಇದ್ದರನ ಈ ನಾಡ ದೇಶ ಧರ್ಮ ಕಟ್ಟಲಿಕ್ಕೆ ಸಾಧ್ಯ. ವೀರನೋದರಿ ಸಿದ್ಧೂರ ಲಕ್ಷ್ಮಣನಾಗೋ ಧೀರನಾದರೆ ಹೊಯ್ಸಳನಾಗೋ ಹೊಯ್ಸಳನಾಗೋ ಹೊಯ್ಸಳ ಮಕ್ಕಳು ಹೇಗಿರ್ಬೇಕ, ತಾಯಿ ಆದವ್ರು ಹೇಗಿರಬೇಕು ಅನ್ನೋದಕ್ಕೆ ಒಂದೆರಡು ಮಾತುಗಳ ಚಿಂತನೆ ಮಾಡಾಕ. ನಾವು ಬಹಳ ದೂರ ಹೋಗೋದು ಬೇಡ. ಸಂಗನಬಸವ ಶಿವಯೋಗಿಗಳ ಲೀಲೆ ನಿಮಗೆ ಗೊತ್ತಿರಬೇಕು. 8 ವರ್ಷದವನ ಇರುವಾಗ ಮಸೂತಿಯ ಗ್ರಾಮದೊಳಗ 8 ವರ್ಷದ ಬಾಲಕನಾಗಿರುವಂಥ ಸಂಗನಬಸವ ಪಂಚಮಿ ಹಬ್ಬದ ಈ ಗಳಿಗೆಯೊಳಗ ತಾಯಿ ಏನು ಮಾಡ್ಯಾಳ, ಹೊಸ ಬಟ್ಟೆ ಹಾಕಿ ಜೋಕಾಲಿ ಆಡಾಕ ಕಳಿಸ್ಯಾಳ. ಜೋಕಾಲಿ ಆಡಾಕ ಸಂಗನ ಬಸವ ಹೊಸ ಬಟ್ಟೆಯನ್ನು ಹಾಯ್ಕೊಂಡು ಆಡಿ ಬರುವಾಗ ಒಂದು ಮಗ ಅಳ್ಳಾಕತ್ತಿತ್ತ. ಅಳುವ ಮಗನಿಗೆ ತಾಯಿ ಹೊಡ್ಯಾಕತ್ತಿಳು. ದಾರಿಯೊಳಗ ಮಗ ಅಳ್ಳಾಕತ್ಯಾದ, ಅಳುವ ಮಗನಿಗೆ ತಾಯಿ ಹೊಡ್ಯಾಕತ್ಯಾಳ. ಆ ಪ್ರಸಂಗದೊಳಗ ಸಂಗನ ಬಸವ ಹೋಗಿ ತಾಯಿಗೆ ಕೇಳ್ತಾನ, ಯವ
ಯಾಕೆ ಹೊಡ್ಯಾಕತ್ತೀರಿ, ಯಾಕೆ ಹೊಡ್ಯಾಕತ್ತೀರಿ? ನೋಡಿ, ಮಕ್ಕಳು ಅಂದ್ರ ಎಷ್ಟು ಭಾವಗಳದಾವ ನಮಗ. ಅವಾಗ ತಾಯಿ ಅಂತಾಳ, ಯಪ್ಪ ಏನು ಮಾಡಲಿ, ನಾವರ ಭಾಳ ಬಡವರಿದ್ದೀವಿ, ನಮ್ಮ ಮನ್ಯಾಗ ಬಡತನ ಹಸ್ಕೊಂಡು ಹಚ್ಕೊಂಡು ಮಕ್ಕೊಂಡಾದ. ಆದ್ರೆ ಇವ ಮನ್ಯಾಗ ಜಗಳ ತೆಗೆದ ನನಗೆ ಹೊಸ ಬಟ್ಟಿನ ಬೇಕು, ನನಗೆ ಹೊಸ ಬಟ್ಟಿನ ಬೇಕು ಅಂತ ಅಳ್ಳಾಕತ್ಯಾನ. ಎಲ್ಲಿ ತರಬೇಕು ಹೊಸ ಬಟ್ಟೆ, ಏನು ಹೇಳಿದ್ರು ಕೇಳಿಲ್ಲ. ಅದಕ್ಕೆ ಎಡ್ಡೇಟು ಹೊಡ್ಯಾಕತ್ತಿ. 8 ವರ್ಷದ ಸಂಗನ ಬಸವ ಇದನ್ನು ಯಾವಾಗ ಕೇಳದ, ತನ್ನ ಮೈ ಮೇಲೆ ಏನು ಹೊಸ ಬಟ್ಟೆ ಇದ್ದ, ಆ ಹೊಸ ಬಟ್ಟಿನ ಅಲ್ಲೇ ದಾರ್ಯಾಗ ಕಳೆದ ಆ ಬಡ ಮಗುವಿಗೆ ಹಾಕಿ ಬರೀ ಮೈಯಿಂದ ಮನೆಗೆ ಹೋಗ್ತಾನೆ. ಸಂಗನ ಬಸವ ಮನೆಗೆ ಹೋಗ್ತಾನೆ. ನೋಡಿ, ಇವೆಲ್ಲ ದೊಡ್ಡ ಲೀಲಾ. ಇವು ನಮಗ ಲೀಲಾ. ಹಾಲು ಹೋಗಿ ತುಪ್ಪ ಮಾಡದ ಲೀಲಾ ಅಲ್ಲ. ಇವಕ್ಕಿಂತಲೂ ಮಾನವೀಯ ಮನುಷ್ಯ ನೋಡಿದ ತನ್ನ ಬಟ್ಟೆಯನ್ನ ಇನ್ನೊಬ್ಬರಿಗೆ ಕೊಟ್ಟ ಆ ಕಣ್ಣೀರು ವರ್ಷದನಲ್ಲ, ಇವರೇ ದೊಡ್ಡವರಲ್ರಿ ಜಗತ್ನ್ಯಾಗ. ಏನು ಮಾಡ್ಯದ ಮೇಲೆ ಮಾಡ್ಯಾ ಇದ್ರು ದೊಡ್ಡವ್ರು ಏನು? ಏನು ಬ್ಯಾಂಕಿನ್ಯಾಗ ಬ್ಯಾಲೆನ್ಸ್ ಇಟ್ಟರು ದೊಡ್ಡವ್ರು ಏನು? ಇವ್ರು ಭಾಳ ಶಾಲಿ ಕಲ್ತಾನ ಅಂದ್ರೆ ದೊಡ್ಡವ್ರು ಏನು? ಒಮ್ಮೆ ಅಕ್ಬರ್ ಮಹಾರಾಜ ಸಭೆಗೆ ಬಂದ್ರ ಒಂದೊಂದು ಪ್ರಶ್ನೆ ಕೇಳ್ತಿದ್ದ. ಏನು ಕೇಳ್ತಿದ್ದ? ಸಂಸಾರ ಮೇ ಬಡ ಆದಮಿ ಕೌನ್ ಹೈ ಅಂತ ಕೇಳ್ದ. ನಂದು ಈ ಪ್ರಪಂಚದೊಳಗ, ಈ ನಾಡಿನ್ಯಾಗ ಯಾರು ದೊಡ್ಡವರು, ಯಾರು ದೊಡ್ಡವರು? ಅದ್ರಾಗ ಒಬ್ಬ ಪಂಡಿತ ಎದ್ದು ನಿಂತು ಹೇಳ್ದ, ಜಿಸ್ಕೆ ಪಾಸ್ ವಿದ್ಯಾ ಹೈ ವಹಿ ಬಡ ಆದಮಿ ಹೈ ಅಂದವ. ಮಗದೊಬ್ಬ ಪಂಡಿತ ಹೇಳ್ದ, ಜಿಸ್ಕೆ ಪಾಸ್ ಧನ್ ಹೈ ವಹಿ ಬಡ ಆದಮಿ ಹೈ ಅಂದವ. ಮತ್ತೊಬ್ಬ ಪಂಡಿತ ಹೇಳ್ದ, ಜಿಸ್ಕೆ ಪಾಸ್ ದೌಲತ್ ಹೈ ವಹಿ ಬಡ ಆದಮಿ ಹೈ ಅಂದವ. ಅಕ್ಬರ್ ಮಹಾರಾಜ ಬೀರ್ಬಲ್ಗ ಕೇಳದ, ಏನೋ ಬೀರ್ಬಲ್ಲ, ಈ ನಾಡಿನ್ಯಾಗ ವಿದ್ಯೆ ಇದ್ರ ದೊಡ್ಡವ್ರೇನು, ಧನ ಇದ್ರ ದೊಡ್ಡವ್ರೇನು, ದೌಲತ್ ಇದ್ರ ದೊಡ್ಡವ್ರೇನು ಅಂತ ಕೇಳದ. ಆಗ ಬೀರ್ಬಲ್ ಹೇಳ್ತಾನೆ, ಮಹಾರಾಜ್ ಇವ್ರು ಯಾರೂ ದೊಡ್ಡವರಲ್ಲ ಅಂದವ. ವಿದ್ಯೆ ಇದ್ರು ದೊಡ್ಡವ್ರಲ್ಲ, ಹಣ ಇದ್ರು ದೊಡ್ಡವ್ರಲ್ಲ, ದೌಲತ್ ಇದ್ರು ದೊಡ್ಡವ್ರಲ್ಲ. ಹಂಗಾದ್ರೆ ಯಾರು ದೊಡ್ಡವರು? ಅವಾಗ ಬೀರ್ಬಲ್ ಹೇಳ್ತಾನೆ, ಹುಜೂರ್ दूसरों के दुख दूर करने के लिए वही कोशिश करता है, वही बड़ा आदमी है अंदವ. ಈ ಜಗತ್ನ್ಯಾಗ ಯಾವ ಇನ್ನೊಬ್ಬರ ದುಃಖ ದುಮಾನಗಳನ್ನ ದೂರ ಮಾಡಿನ್ಯಾಗ ದೊಡ್ಡವರು, ನಾಡಿನ್ಯಾಗ. ಅದಕ್ಕೆ ಇಲ್ಲಿ ಬಂತನಾಳ ಶಿವಯೋಗಿ ಅಂತವರ ನಮ್ಮ ನಾಡಿನ್ಯಾಗ ದೊಡ್ಡವರು ಅಂತ ನಾವು ಕರೆದಿದ್ದು. ಇಲ್ಲಿ ಅದೇ ಮಾಲಿಕೆಯೊಳಗ ತಾಯಿನೂ ದೊಡ್ಡವಳದಾಳ, ಆ ಹುಟ್ಟಿದ ಮಗುವಿನಲ್ಲಿನ ದೊಡ್ಡದಾಗಿರುವಂಥ ಗುಣಾದಿಗಳನ್ನು ಕಾಣ್ತೀವಿ. ಹೀಗೆ ಆ ಯಾವ ಕಾಶಿಬಾಯಿ ಮಗನನ್ನ ತೊಡಿ ಮೇಲೆ ಹೈಕೊಂಡಾಳ. ಆ ಹುಟ್ಟಿದ ಮಗುವಿನನ್ನ ತೊಡಿ ಮೇಲೆ ಹೈಕೊಂಡ ಮಗನಿಗೆ ಒಂದು ಹರಕೆ ಮಾಡ್ಯಾಳ. ಏನಂತ ಹೇಳ್ತಾಳ ಮಗನಿಗೆ ಅಂದ್ರ, ಅಪ್ಪ ಮಗನ, ನೀ ಮುಂದೆ ದೊಡ್ಡವಾದ ಮೇಲೆ ಈ ನಾಡಿಗೆ ಹೆಂಗಾಗಬೇಕು ಅಂದ್ರ ಗಾಳಿ ನೀರ ಬೆಳಕಿನಂಗಾಗು ಅಂತ ಹೇಳಿದಳು. ನೋಡ್ರಿ ಎಂಥ ಕಿಮ್ಮತ್ತಿನ ಮಾತು ಹೇಳ ಮಗನಿಗೆ. ಗಾಳಿ ನೀರ ಬೆಳಕ ಯಾರಿಗೆ ಬ್ಯಾಡ್ರಿ? ಇಂಥ ಜನಾಂಗಕ್ಕ ಬೇಕ, ಇಂಥವ್ರಿಗೆ ಬ್ಯಾಡ ಅಂತ ಅನ್ನಕ್ಕಾಗ್ತದೇನು? ಗಾಳಿ ಭೂಮಿಯ ಮೇಲಿರುವ ಮನುಷ್ಯರಿಗೂ ಬೇಕ, ಪ್ರಾಣಿಗಳಿಗೂ ಬೇಕ, ಪಕ್ಷಿಗಳಿಗೂ ಬೇಕು. ಗಾಳಿ ನೀರು ಬೆಳಕ ಹೆಂಗ ಎಲ್ಲರಿಗೂ ಬೇಕಾಗ್ತದ, ಮುಂದೆ ನೀ ದೊಡ್ಡವಾದ ಮೇಲೆ ಎಲ್ಲರ ಬಾಯಾಗಿದ್ದುಕೊಂಡ ನೀನು ಎಲ್ಲ ಲಿಂಗನಾಗುವಂತ ತಾಯಿ ಹರಿಸ್ತಾಳ. ತಾಯಿ ಹರಕೆ ಬಹಳ ದೊಡ್ಡದು. ಮಕ್ಕಳಿಗೆ ತಾಯಿಗಳು ಒಳ್ಳೆಯ ಹರಕೆ ಕೊಡಬೇಕು. ಅವರಿಗೆ ಉನ್ನತವಾಗಿರುವಂಥ ತಿಳಿದ ಇರಲಿ, ಆ ಮಕ್ಕಳಿಗೆ ಒಳ್ಳೊಳ್ಳೆಯ
ಚಿಂತನೆಯ ಮಾತುಗಳನ್ನು ಹೇಳಬೇಕು. ಆದರೆ ಇವತ್ತಿನ ಮಕ್ಕಳ ಈ ನಮ್ಮ ಮೊಬೈಲ್ ಯುಗ ಬಂದ ಮೇಲೆ ಏನು ಕೇಳಲಾಗ್ಯಾವ್ರಿ ನಮ್ಮ ಮಾತು. ನಮ್ಗಿಂತ ಅವಕ್ಕೆ ಚಲೋ ಗೊತ್ತದ ರೀ ಮೊಬೈಲ್. ನಮಗೆ ಇನ್ನೂ ಏನೂ ತಿಳಿಯಲ್ಲ ಅದ್ರಾಗ. ಇವು ಎಷ್ಟು ಫಾಸ್ಟ್ ಆಗಿಬಿಟ್ಟ. ಅದಕ್ಕೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ, ಪುಸ್ತಕ ಕೊಡ್ರಿ. ಒಂದು ಏನಾರ 2 ಅಕ್ಷರ ಕಲಿ. ಆದ್ರೆ ಏನೂ ಇಲ್ಲ, ಮೊಬೈಲ್ದು ಹುಚ್ಚು ಹಿಡಿದು ಬಿಟ್ಟೋದು ನಮಗೆ. ಮೊನ್ನೆ ಮೂರಾಗ ಒಬ್ಬ ಹೆಣ್ಮಗಳ ಆ ಹುಡುಗಗ ಮೊಬೈಲ್ ತೋರಿಸೋಗೊತ್ತ ಅನ್ನೋದೇ ಉಣ್ತದದು. ಬಗಲಾಗಿ ಇಟ್ಕೊಂಡು ಉಣ್ಸಾಕತ್ತಾಳ. ಅಂಗಡದಾಗ ಉಣ್ಕೋತ ತಲಬಾಗಲ್ ದಾಟಿಸ್ಬಿಟ್ಟಾಳ. ಹಂಗೆ ತಲಬಾಗಲ್ದಾಗ ದಾಟ್ಕೋತ ಓಣ್ಯಾಗ ಹೋಗ್ಯಾಳ. ಹಂಗೆ ಓಣಿನ ಊರ ಮುಂದೆ ಬಸ್ ಸ್ಟ್ಯಾಂಡ್ ಅದ, ಬಸ್ ಸ್ಟ್ಯಾಂಡ್ ತಾನ ಹೋಗ್ಬಿಟ್ಟಾಳ. ಹಂಗೆ ಉಣಿಸ್ಕೋತ ಹಂಗೆ ಉಣಿಸ್ಕೋತ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕಲಬುರಗಿಗೆ ಹೋಗೋ ಬಸ್ ಬಂದದ, ಬಸ್ನ್ಯಾಗ ಹತ್ತಿ ಬಿಟ್ಟಾಡ್ರಿ. ಹಂಗೆ ಮೊಬೈಲ್ ಹುಚ್ಚು ಎಲ್ಲಿಗೆ ಬಂದು ಹತ್ತಿ ಯಾವರ ಕೇಳ್ರಿ, ಮೊಬೈಲ್ ಹುಚ್ಚು. ಮೊಬೈಲ್ ಏನು ಅದ್ರಾಗ ಒಳ್ಳೇದು ಅದ ಇಲ್ಲ ಅನ್ನಲ್ಲ. ನಮ್ಮ ಮಕ್ಕಳು ಅದನ್ನು ನೋಡಲ್ಲಾಗ್ಯಾವ. ನಾನು ನೋಡ್ತೀನಿ, ಸಂಜೆ ಆಯಿತು ಅಂದ್ರೆ ಇಂದಿನ ಕಾಲದಾಗ ಸುಖ ದುಃಖ, ನಿಮ್ಮ ಹೊಲ ನಮ್ಮ ಹೊಲ, ನಮ್ಮ ಬೆಳೆ ನಿಮ್ಮ ಬೆಳೆ, ನಮ್ಮ ಮನೆ ನಿಮ್ಮ ಮನೆ, ಹ್ಯಾಗ ಸುಖ ದುಃಖ ಮಾತಾಡ್ತಿದ್ದೆವು. ಈ ಮೊಬೈಲ್ ಬಂದ ಮೇಲೆ ಏನಾಗ್ಯದ, ಒಬ್ರಿಗೊಬ್ರು ಮಾತಾ ಇಲ್ಲ. 2 ಕುಂತಿರ್ತಾವ, ಹೆಣ ಕೂತಂಗ ಕೂತಿರ್ತಾವ. ಅದಕ್ಕೆ ಇದು ಮಾತಾಡ್ಸಲ್ಲ, ಅದಕ್ಕೆ ಇದು ಮಾತಾಡ್ಸಲ್ಲ. ಕಾರಣ ನಿಮಗೆ ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ನಮ್ಮ ಮಕ್ಕಳ ಈ ಚಿಂತನೆಯೊಳಗೆ, ಈ ಬದುಕಿನೊಳಗೆ ಹೊರಟ ಇವೆಲ್ಲ ಭಾಳ ಫಾಸ್ಟ್ ಆಗಿಬಿಟ್ಟಾವ್ರಿ ಮಕ್ಕಳು. ಏನು ಹೇಳಿದ್ರು ಪ್ರಶ್ನೆ ಕೇಳಂಗಾಗಿಬಿಟ್ಟ. ನಾ ಹಿಂದೊಮ್ಮೆ ಹೇಳಿರ್ಬೇಕು, ಇವು ನಮ್ಮ ಮಕ್ಕಳು ಎಷ್ಟು ಬೆಳವಣಿಗೆ ಎಂಥದ್ರಾಗ ಆಗ್ಯಾವಂದ್ರೆ, ನಾವು ಒಂದು ಹಳ್ಳಿಗೆ ಪುರಾಣಕ್ಕೆ ಹೋಗಿದ್ದೆ. ಮುಂಜಾನೆ ಎದ್ದು ವಾಕಿಂಗ್ ಹೊಂಟಿದ್ದೆ. ಮುಂಜಾನೆ ಎದ್ದು ವಾಕಿಂಗ್ ಹಿಂಗೆ ಹೋಗಾಗ ಒಂದು ರೋಡ್ ಮಗ್ಲ ಒಂದು 5-6 ವರ್ಷದ ಹುಡುಗ ಕೂತಿತ್ತು. ರೋಡಿನ ಮಗ್ಲು ಅದಕ್ಕೆ ಕುಂದಿರ್ತಾವ ಮುಂಜಾನೆ, ಗೊತ್ತಾಯ್ತಲ್ಲ. ಮತ್ತು ಅದನ್ನು ಹೇಳ, ಅದು ರೋಡಿನ ಮಗ್ಲ ಕುಂತಿತ್ತು. ಸುಮ್ ಕುಂತಿದಿಲ್ರಿ ಆ ಮಗಾವ. ಅವ್ರವ್ವ ನಸುಕ್ನ್ಯಾಗ ರೊಟ್ಟಿ ಮಾಡ್ಯಾಳ ಬಿಸಿದು. ಒಂದು ರೊಟ್ಟಿನ ಹಿಂಗೆ ಕಡ್ದು ತಿನ್ಕೋತ ಕೂತಿದ್ದು ಮಗ, ತಿನ್ಕೋತ. ನಾನು ಅದನ್ನು ನೋಡಿ ಸುಮ್ಮನೆ ಹೋಗಕ್ಕೆ ಆಗಲಿಲ್ಲ. ಲೇ ತಮ್ಮ ಅಂದೆ. ಯಾಕೆ ಮುತ್ಯ ಅಂದವ ನಾನು. ಅಲ್ಲಲೇ, ಈಗ ನೀ ಏನು ಮಾಡಾಕತ್ತೀರಿ, ತಿಂತೀರಿ, ಇಂಥ ಎಳೆದಾಗ ಇದನ್ನು ಮಾಡಬಾರ್ದಪ್ಪ. ಮನೆಗೆ ಹೋಗಿ ಮುಖ ತಕ್ಕೊಂಡು ಕೈಕಾಲು ಮಾಡಿ ತಕ್ಕೊಂಡು ಆ ರೊಟ್ಟಿ ತಿನ್ನಕತ್ತಿ, ಈಗ ತಿನ್ನಬೇಡ ಅಂದೆ. ಹೊಳ್ಳಿ ನಿಂದು ಯಾವ್ರು ಮುತ್ಯ ಅಂದ ನನಗೆ ಅವ. ನಂದು ಯಾವ್ರು ಯಾಕಿರಲ್ದಲ್ಲಿ ನೀ ತಿನ್ನಬೇಡ ಅಂದೇನ. ಅವ ಅಂದ, ಮುತ್ಯ ನೀ ಹಿಟ್ಟಿನ ಗಿರಣಿ ನೋಡಿಲ್ಲೇನ ಅಂದವ ನನಗೆ. ನಾನು ಸಣ್ಣವಿದ್ದ ಬೀಸಕ್ಕೆ ಹೋಗಿನ್ ಬಿಡು ಅಂದೇನ. ಮತ್ತು ಹಿಟ್ಟಿನ ಗಿರಣಿ ಮ್ಯಾಲ ಹಾಕಿ ಹೆಂಗೆ ಕೆಳಗೆ ಬಿಡ್ತದ ಹಂಗೆ ಮಾಡಾಕತ್ತಿದ್ದೆ ಅಂದವ ನನಗೆ. ನಾನು ಇದಕ್ಕೆ ಎಲ್ಲರೂ ಒಯ್ದು ಮಾವ್ಯಾಗಾರ ಒಗಿಲೇನು ಅಂದೆ ಅದಕ್ಕೆ. ಯಾಕೆ ಇದು ಮುಂದೆ 10 ಮಂದಿಗೆ ಒಯ್ದು ಒಗಿತದ ಅನ್ನೋದು ಗೊತ್ತಿತ್ತು ನನಗೆ. ಕಾರಣ ನಿಮಗೆ ಯಾಕೆ ಹೇಳ್ತೇನೆ ಅಂದ್ರೆ, ಮಕ್ಕಳು ಅಂದ್ರೆ ಎಂಥವ್ಕಂತಾರ, ಇಲ್ಲಿ ಬಾಲಗಂಗಾಧರ ತಿಲಕರಂಥ ಮಕ್ಕಳ ಕತೆ ಹೇಳಿದೆ, ಪಂಥನಾಳ ಶಿವಯೋಗಿಗಳ ಕತೆ ಹೇಳಿದೆ, ಗೋವಿಂದ ಭಟ್ಟ ಶರೀಫರಂಥ ಮಕ್ಕಳ ವಿಚಾರಗಳನ್ನು ನಾವೆಲ್ಲ ಕೇಳ್ತೀವಿ. ಅದಕ್ಕೆ ಇಲ್ಲಿ ಕಾಶಿಬಾಯಿ ಮಗನನ್ನು ತೊಡಿ ಮೇಲೆ ಹೈಕಂಡ, ನೀ ಮುಂದೆ ಹ್ಯಾಂಗಾಗುವಂತ ಹರ್ಷಾಳ, ಗಾಳಿ ನೀರ ಬೆಳಕಿನಂಗಾಗುವಂತ ಹರ್ಷಾಳ. ಜೊತೆಗೆ ಆ ತಾಯಿ ಆ ಮಗುವಿನನ್ನ ಎರದ ತೊಟ್ಟಿಲದೊಳಗೆ ಹಾಕ್ಯಾಳ. ಎರದ ತೊಟ್ಟಿಲ್ದಾಗ ಹಾಕ್ಯಾಳ. ಎರದ ಯಾವಾಗ ತೊಟ್ಟಿಲದೊಳಗೆ ಹಾಕ್ಯಾಳ, ಆ ತೊಟ್ಟಿಲದೊಳಗ ತಾಯಿಗೆ ಅದು ಮಗನಂಗ ಕಾಣಲ್ಲ, ಮುತ್ತು 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 ಕಂಡಂಗ ಆಗ್ತದ. ಯಾಕ ತಾಯಿಗೆ ಆ ಮಗನೇ ತೊಟ್ಟಿಲದೊಳಗ ಮಗ ಇಲ್ಲ, ಆಡುವ ಮುತ್ತಿನಂಗ ಕಾಣ್ತದಂತ. ತೊಟ್ಟಿಲದಾಗೊಂದು ತೊಳೆದ ಮುತ್ತನು ಕಂಡೆ, ಹೊಟ್ಟೆ ಮೇಲಾಗಿ ಮಲಿಗ್ಯಾನ, ಹೊಟ್ಟೆ ಮೇಲಾಗಿ ಮಲಿಗ್ಯಾನ, ಕಂದಯಗ ಮುತ್ತಿನ ದೃಷ್ಟಿ ತಗಿದೇನ ತಗಿದೇನ, ಮುತ್ತಿನ ದೃಷ್ಟಿ ತಗಿದೇನ. ಆ ಮಗು
ಏನು ಮಾಡ್ತಾ ಇತ್ತು ಅಂದರೆ ಆ ತೊಟ್ಟಿಲವನ್ನ ಈಗ 2 ಕಾಲಗಳಿಂದ ಹಿಂಗ ಒದಿತಿತ್ತಂತೆ, ಒದಿತಿತ್ತು ಎಲ್ಲ ಮಕ್ಕಳು ಹೀಗೆ. ಆದ್ರೆ ಇಲ್ಲಿ ಕವಿ ಎಲ್ಲ ಲಿಂಗರಿಗೆ ಹೊಂದಿಸಿ ಹೇಳ್ತಾನ, ಆ ಮಗು ಹಿಂಗೆ ಯಾಕೆ 2 ಕಾಲಗಳನ್ನು ತೊಟ್ಟಿಲಕ್ಕೆ ಒದಿತಿತ್ತು ಅಂದ್ರ ಮುಂದಿನ ದೊಡ್ಡವಾದ ಮೇಲೆ ದೇವರು ಧರ್ಮ ನ್ಯಾಯ ನೀತಿ ಇಲ್ಲ ಅನ್ನೋರ ಎದಿಗಿ ಒದಿತೀನಿ ಅನ್ನೋದಕ್ಕೆ ತೊಟ್ಟಿಲವನ್ನು ಒದಿತಿತ್ತಂತ ಮಗು ತೊಟ್ಟಿಲ. ಇನ್ನ ಆ ಮಗು ಹೀಗೆ ಕೈ 2 ಮುಷ್ಟಿಯನ್ನ ಗಟ್ಟಿಯಾಗಿ ಹಿಡಿತಿತ್ತು, 2 ಕೈಗಳ ಮುಷ್ಟಿಯನ್ನ ಹಿಂಗ ಗಟ್ಟಿಯಾಗಿ ಹಿಡಿತಿತ್ತ. ಅಲ್ಲಿ ಕವಿ ವರ್ಣನೆಯನ್ನು ಮಾಡ್ತಾನೆ, ಆ ಮಗು ಗಟ್ಟಿಯಾಗಿ ಯಾಕೆ ಮುಷ್ಟಿಯನ್ನು ಹಿಡಿತಿತ್ತು ಅಂದ್ರ ಮುಂದೆ ನನ್ನ ಜೀವನದೊಳಗ ಏನ ನೇಮ ಹಿಡಿತೀನಿ ಅದು ಕೊನೆಯವರೆಗಿನ ಗಟ್ಟಿಯಾಗಿ ಹಿಡಿದು ಮುಟ್ಟಿಸ್ತೀನಿ ಅನ್ನೋದಕ್ಕೆ ಕೈ ಹಿಂಗ ಗಟ್ಟಿಯಾಗಿ ಮುಸ್ತಿತ್ತು. ಇನ್ನ ಆ ಮಗುವಿನ ತೊಟ್ಟಿಲಿನಿಂದ ಕೆಳಗೆ ಹಾಕಿ, ಯಾವಾಗಲೂ ಮಕ್ಕಳು ಬಾರ್ಲೆ ಮಕ್ಕೋತಾವ ಕೆಳಗೆ ಮುಖ ಮಾಡೀನಿ, ಆ ಮಗುವಿನ ತಾಯಿ ಕೆಳಗೆ ಹಾಕಿದಳು ಅಂದ್ರ ಆ ಮಗು ಏನು ಮಾಡ್ತಿತ್ತು ಅಂದ್ರ ಕಾಲನ್ನ ಹಿಂದೆ ಒತ್ತಿ ಎದೆಯನ್ನ ಮುಂದಕ್ಕೆ ಸರಿಸ್ತಿತ್ತಂತ. ಕಾಲ ಹಿಂದೆ ಒತ್ತಿ ಎದೆಯನ್ನ ಮುಂದಕ್ಕೆ ಸರಿಸ್ತಾ ಇತ್ತು ಅಂದ್ರ ನಾ ಮುಂದ ದೊಡ್ಡವಾದ ಮೇಲೆ ಈ ಸಂಸಾರ ಸಾಗರವನ್ನ ಈಜಿ ನಾ ಪಾರಾಗ್ತೀನಿ ಅನ್ನೋದಕ್ಕ ಎದೆಯನ್ನ ಮುಂದಕ್ಕೆ ಸರಿಸ್ತಿತ್ತು ಅಂತ ಬರೀತ. ಯಾಕ ಈ ಸಂಸಾರ ಅನ್ನುವ ಸಾಗರದೊಳಗ ಬಿದ್ದವರ ಬಹಳ ಜನ ವಿನಃ ಗೆದ್ದವರು ನಮ್ಮಲ್ಲಿ ಬಹಳ ಕಮ್ಮಿ ಅದಾರ. ಇಲ್ಲಿ ಮಗ ಈ ಸಂಸಾರ ಸಾಗರವನ್ನ ಈಜಿ ನಾ ಪಾರಾಗ್ತೀನಿ. ಅದಕ್ಕೆ ದಾಸರು ಹೇಳಿದಾರಲ್ಲ, ಈಜಿ ನಾ ದಣಕೊಂಡೆ ಶಂಭೋ ಸನಿಯಾಕ ಬರುವಲ್ದು ಅಚ್ಚಿದಂಡಿ. ಅದಕ್ಕೆ ಈ ಮಗುವಿನ ಬಾಲ್ಯದ ವರ್ಣನೆಯನ್ನು ಮಾಡ್ತಾನೆ. ಅದರ ಜೊತೆಗೆ ಆ ಮಗುವಿನ ಕಾಲೊಳಗ ಗೆಜ್ಜೆಗಳನ್ನು ಹಾಕ್ಯಾರ, ಗೆಜ್ಜಿ. ಆ ಗೆಜ್ಜೆಯ ಸಪ್ಪಳ ಮಾಡ್ತಿತ್ತು ಮಗು, ಸಪ್ಪಳವನ್ನು ಮಾಡ್ತಿತ್ತು. ಆ ಗೆಜ್ಜೆಯ ಸಪ್ಪಳ ಏನು ಹೇಳ್ತದೆ ಅಂದ್ರ ನಾ ಮುಂದೆ ದೊಡ್ಡವಾದ ಮೇಲೆ ಕಾಮ ಕ್ರೋಧಾದಿಗಳನ್ನ ಗೆಜ್ಜೆಯ ನಾದದಂತೆ ಕುಣಿಸ್ತೀನಿ ಅನ್ನೋದಕ್ಕೆ ಆ ಗೆಜ್ಜೆಯ ಸಪ್ಪಳವನ್ನು ಮಾಡ್ತಿತ್ತು. ಹೀಗೆ ಆ ಸಣ್ಣವರಿರುವಾಗ ಆ ಬಾಲ್ಯದಲ್ಲಿರುವಂಥ ಕಥೆಗಳನ್ನು ಇಲ್ಲಿ ಕವಿಗಳು ಹಲವಾರು ರೀತಿಯ ವರ್ಣನೆಯನ್ನು ಮಾಡ್ತಾರ. ಹೀಗೆ ಆ ಮಗುವಿನ ಹಲವಾರು ಬಾಲ್ಯದ ಕಥೆಯನ್ನು ನಾವೆಲ್ಲ ಚಿಂತನೆ ಮಾಡಾಕತ್ತೀವಿ. ಆಗಲೇ ಮಗುವಿಗೆ 12-13 ದಿನಗಳ ಕಳೆದಾವ. ಅಂದರೆ ಎಲ್ಲ ಸುಮಂಗಲೆಯರು ಕೂಡಿಕೊಂಡ ಆ ಮಗುವಿನ ನಾಮಕರಣ ಇಟ್ಟಾರೆ, ಹೆಸರಿಡೋದು. ನಾಮಕರಣ ಅಂದರೆ ಇದಕ್ಕೊಂದು ಅರ್ಥ ಇದೆ ನಮ್ಮಲ್ಲಿ. ಈ ತೊಟ್ಟಿಲಕ್ಕೆ 4 ಹಗ್ಗ, 4 ಕಡೆ ಹಗ್ಗ ಇರ್ತಾವ. ಯಾಕೆ ಒಂದೇ ಹಗ್ಗದ ಮೇಲೆ ತೊಟ್ಟಲ ಕಟ್ಟಾಕ ಬರಲ್ಲೇನು? ನೋಡಿ, ನಮ್ಮ ಹಿರಿಯರ ಎಷ್ಟು ಶಾಸ್ತ್ರಬದ್ಧವಾಗಿ ಮಾಡ್ಯಾರ. ಈಗೆಲ್ಲ ಮನಿ ದೊಡ್ಡ ಇಲ್ಲ ಅನ್ನೋದಕ್ಕೆ ಹಿಂಗೆ ಸಣ್ಣ ಬಂದಾವ್ರಿ, ಅಡುಗೆ ಮಾಡ್ಕೋತ ತೂಗಾಕಿದು. ಇದಕ್ಕೂ 4 ವ್ಯವಸ್ಥೆನೇ ಅದ. 4 ಹಗ್ಗಗಳು ಯಾವುವು ಅಂದ್ರ ಶಮೆ ದಮೆ ಶಾಂತಿ ಯೋಗ ಅನ್ನುವ ಹಗ್ಗವನ್ನು ಕಟ್ತಿದ್ರು. ಒಂದು ತೊಟ್ಟಿಲಕ್ಕ ಶಮೆ ದಮೆ ಶಾಂತಿ ಯೋಗ ಅನ್ನುವ ಹಗ್ಗ ಕಟ್ಟಬೇಕು. ಇನ್ನು ಅದರಾಗ ತೊಟ್ಟಿಲ ಯಾವುದು ಅಂತ ಕೇಳಿದರ ನಿರ್ಮಾಯ ಎಂಬ ತೊಟ್ಟಿಲ, ಶಮೆ ದಮೆ ಶಾಂತಿ ಯೋಗ ಅನ್ನುವ ಹಗ್ಗ. ಇನ್ನು ಅದರಾಗ ಹಾಸಿಗೆ ಎಂಥದ್ದು ಹಾಸಬೇಕು ಅಂದ್ರ ವೀರ ವಿರತಿ ಅನ್ನುವ ಹಾಸಿಗೆ ಹಾಸ್ತಿದ್ರಂತ. ಅದರಾಗ ತಲೆದಿಂಬ ಯಾವುದು ಅಂತ ಕೇಳಿದರ ಸುಜ್ಞಾನವೆಂಬ ತಲೆದಿಂಬವನಿಟ್ಟ. ಅಂದು ಮಿರಗಿಯ ಗ್ರಾಮದೊಳಗ ಎಲ್ಲ ತಾಯಿಗಳು ಕೂಡಿಕೊಂಡ ತ್ಯಾಗ ಅನುಕಂಪಗಳ ಚಟ್ಟವನ್ನು ಕಟ್ಟಿ, ಆ ತೊಟ್ಟಲ ಮೇಲೆ ಒಂದು ಚಟ್ಟ ಅಂತಿರ್ತಿತ್ತು. ಅಂದ್ರೆ ಅದರೊಳಗೆ ಗೊಂಬೆಗಳು ಇರ್ತಾ ಇತ್ತು. ಆ ಚಟ್ಟವನ್ನು ಕಟ್ಟಿ ಆ ಯಲ್ಲಪ್ಪನಿಗೆ, ಆ ಗಂಡು ಮಗುವಿಗೆ
ಏನಂತ ನಾಮಕರಣ ಮಾಡ್ತಾರೆ ಅಂದರೆ ಯಲ್ಲಪ್ಪ ಎಲ್ಲ ಲಿಂಗ ಅಂತೇಳಿ ಅಂದು ಮಿರಿಗಿಯ ಗ್ರಾಮದೊಳಗ ಈ ಗಾಳಿಯವರ ಮನೆತನದ ಈ ಗಂಡು ಮಗುವಿಗೆ ಅಂದು ನಾಮಕರಣವನ್ನು ನಡೆದರ. ಇಂದು ಸಿದ್ಧಲಿಂಗ ಮಹಾರಾಜನ ಈ ಪುಣ್ಯ ತಾಣದೊಳಗ ಈ ಜಾತ್ರೆಯ ಶುಭಗಳಿಗೆಯೊಳಗ ಓತಿಯಾಳ ಗ್ರಾಮದ ಎಲ್ಲ ಸುಮಂಗಲೆಯರು ತಾಯಿಗಳು ಒಳ್ಳೆ ಖುಷಿಯಿಂದ ನೋಡಿ ಯಾರ ಅಕ್ಕಿ ಗೋಧಿ ಜೋಳ ಎಲ್ಲ ತಂದಿರಿ. ಮತ್ತು ಯಾರ ಬಂಗಾರ ತಂದಿರಿ ಏನೋ ಬರಾಕ್ ಬಂದಿಟ್ಟು ಅಂದಿದ್ದೆ ಅಂದ್ರೆ ನಾವು ಎಲ್ಲರೂ ಬರೋದ ಬಿಡ್ತೀವಿ ಅಂದ್ರೆ ಅವ್ರು ಇಟ್ಟು ಮಂದಿ ಹಂಗೇನಿಲ್ಲ. ನೀವು ಬಂಗಾರದಂಥ ಮನಸ್ಸಿನಿಂದ ಬಂದ ಆ ಎಲ್ಲ ಲಿಂಗನ ತೊಟ್ಟಿಲದೊಳಗೆ ಪಾಲ್ಗೊಂಡ ಅವನ ಪುಣ್ಯದ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋರಿ.